ಇಂದ ಅವನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ವಾಸ್ತವನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಸಮೀರಾ. ಟಿಮಿಗೆ ಸಾರ್ಕ್ಯೋಡೋಸಿಸ್ ಅನ್ನೋ ಇನ್ಫ್ಲಮೇಟರಿ ಡಿಸೀಸ್ ಇದೆ. ಅದು ಒಂದು ಲಂಗ್ಸ್ ಅಲ್ಲಿ ಸೇರ್ಕೊಂಡಿದೆ. 4-5 ವರ್ಷ ಮ್ಯಾಕ್ಸಿಮಮ್ ಅಷ್ಟೇನೆ. ಇದು ಹೇಗ್ ಬಂತು ಡಾಕ್ಟರ್? ನಾನು ಜಸ್ಟ್ ಅನದರ್ ಡಾಕ್ಟರ್ ಆಗಿದ್ದಿದ್ರೆ ಎನ್ವೈರನ್ಮೆಂಟಲ್ ಕಾಸಸ್ ಕಂಡು ಹಿಡಿಯಕ್ ಆಗೋದಿಲ್ಲ, ವಿಧಿ ಏನ್ ಮಾಡೋದು ಅಂತ ಹೇಳ್ತಾ ಇದ್ದೆ. ನಿನ್ನ ಫ್ಯಾಮಿಲಿ ಡಾಕ್ಟರ್ ಹೇಳ್ತಾ ಇದ್ದೀನಿ. ಇದಕ್ಕೆ ಕಾರಣ ನೀರು, ಪ್ಲಾಸ್ಟಿಕ್ ವಾಟರ್ ಬಾಟಲ್ ಇಂದ ಬಂದಂತಹ ನೀರು. ಆ ವಾಟರ್ ಬಾಟಲ್ ಹಳೇದಾಗ್ತಿದ್ದ ಹಾಗೆ ಬಿಸಿಲಲ್ಲಿದ್ದಾಗ ಬಿಸ್ಫಿನಾಲ್ ಎ BP ಅನ್ನೋ ಕೆಮಿಕಲ್ ನೀರಲ್ಲಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಆಗುತ್ತೆ. BP ಮಿಕ್ಸ್ ಆಗಿರೋ ನೀರನ್ನ ಟಿಮಿ ಕುಡ್ತಿರೋದ್ರಿಂದಾನೇ ಈ ಪ್ರಾಬ್ಲಮ್ ಆಗಿರೋದು. ಡಾಕ್ಟರ್, ಇದನ್ನೆಲ್ಲ ತಡೆಯೋಕ್ಕಾಗಲ್ವಾ? ನನ್ ಮಗನಿಗೆ ನಡೆದಿರೋದನ್ನ ತೋರಿಸಿ ಈ ಕಂಪನಿಗಳನ್ನೆಲ್ಲ ಮುಚ್ಚಾಕೋಕ್ಕಾಗಲ್ವಾ? ಇದನ್ನ ಪ್ರೂವ್ ಮಾಡೋದಕ್ಕಾಗಲ್ಲ ಸಮೀರಾ. BP ನಮ್ಮ ದೇಹದಲ್ಲಿದ್ದಾಗ ಟ್ರೇಸ್ ಮಾಡೋದಕ್ಕಾಗಲ್ಲ, ಬಾಟ್ಲ್ ಒಳಗಿದ್ದಾಗ ಮಾತ್ರ ಟ್ರೇಸ್ ಮಾಡಬಹುದು. ಬೆಂಗಳೂರು ಮೆಟ್ರೋಲಿ ಒಂದು ದಿನಕ್ಕೆ 650 ಟ್ಯಾಂಕರ್ ಲಾರಿ, 700 ಲಾರಿ ಓಡತ್ತೆ. ಒಂದು ದಿನಕ್ಕೆ 230 ಕೋಟಿ ಲೀಟರ್ ನೀರು ಡಿಸ್ಟ್ರಿಬ್ಯೂಟ್ ಆಗತ್ತೆ ಗೊತ್ತಾ? ಇಷ್ಟು ಮೋಟ್ ಬಾಟ್ಲ್ ಇಟ್ಕೊಂಡು ಏನ್ ಸಿನಿಮಾ ತೋರಿಸ್ತಾ ಇದೀರಾ? ಬೇಕಿದ್ರೆ ಕೆರೆ ನೀರೋ ಬಾವಿ ನೀರೋ ತಗೊಂಡ್ ಬನ್ನಿ, ಟೆಸ್ಟ್ ಮಾಡೋಣ. ಅಂದ್ರೆ ಬಾಟಲ್ ನೀರನ್ನ ಟೆಸ್ಟ್ ಮಾಡೋದಿಲ್ವಾ? ಹಾಗೇನಾದ್ರೂ ರೂಲ್ಸ್ ಇದೆಯಾ? ರೂಲ್ಸ್ ಎಲ್ಲ ಏನೂ ಇಲ್ಲ, ಇದು ನನ್ನ ಅಭ್ಯಾಸ. ಇದನ್ನೇ ಕ್ಯಾಮ್ರಾ ಮುಂದೆ ಹೇಳ್ತೀರಾ? ಏನ್ ಮೇಡಮ್ ಕ್ಯಾಮ್ರಾ ಎಲ್ಲ ತಂದ್ಬಿಟ್ಟಿದೀರಾ? ಇದನ್ನ ಮುಂಚೆನೆ ಹೇಳಿದಿದ್ರೆ ಪೌಡ್ರು ಮೇಕಪ್ ಎಲ್ಲ ಮಾಡ್ಕೊಂಡ್ ಬರ್ತಿದ್ದೆ. ಹೇಳಕ್ಕಾಗಲ್ಲ. BP ಟೆಸ್ಟ್ ಮಾಡ್ತೀನಿ ಅಂತ ನಂದೇ BP ರೈಸ್ ಮಾಡಿದ್ಲು ಅಂತ ಅವಳು. ನೀವು ಎಷ್ಟು ದೊಡ್ಡ ಪಬ್ಲಿಕ್ ಹೆಲ್ತ್ ಡಿಸಾಸ್ಟರ್ ಗೆ ರೆಸ್ಪಾನ್ಸಿಬಲ್ ಅಂತ ಗೊತ್ತಾ? ಮೇಡಮ್, ಯೂಸ್ ಮಾಡಿದ ತಕ್ಷಣ ಬಾಟಲ್ ನ ಕ್ರಾಶ್ ಮಾಡಿ ಎಸಿರಿ. ಬಾಟಲ್ ನ ಬಿಸ್ಲಲ್ಲಿ ಇಡಬೇಡಿ. ಹಾಗಂತ ಒಂದೊಂದು ಬಾಟಲ್ ನಾವು ನೀಟಾಗಿ ಪ್ರಿಂಟ್ ಮಾಡಿದೀವಲ್ಲ. ಹೌ ಆರ್ ವಿ ರೆಸ್ಪಾನ್ಸಿಬಲ್? ನಿಮ್ ಬ್ರ್ಯಾಂಡ್ ನೇಮ್ ನ ಮಾತ್ರ ಎಲ್ಲಾ ಭಾಷೆಯಲ್ಲೂ ಹಾಕಿದೀರಾ ಇಷ್ಟು ದೊಡ್ಡದಾಗಿ, ಆದ್ರೆ ವಾರ್ನಿಂಗ್ ಲೇಬಲ್ ನ ಮಾತ್ರ ಯಾರ್ ಕಣ್ಣಿಗೂ ಕಾಣ್ದೇ ಇರೋ ಹಾಗೆ ಅಷ್ಟು ಪುಟ್ಟದಾಗಿ ಹಾಕಿದೀರಾ. ನೀವಿದನ್ನ ಜನರನ್ನ ಕಾಪಾಡೋದಕ್ ಹಾಕಿಲ್ಲ, ನಿಮ್ಮನ್ನ ನೀವ್ ಕಾಪಾಡ್ಕೊಳ್ಳೋದಕ್ ಹಾಕೊಂಡಿದೀರಾ. ಇದನ್ನೆಲ್ಲ ನಾನ್ ಸುಮ್ನೆ ಬಿಡೋದಿಲ್ಲ. ವಾಟರ್ ಕಂಪನೀಸ್ ವಿರುದ್ಧವಾಗಿ ಅವಳು ಹೋರಾಡಕ್ಕೆ ಶುರು ಮಾಡಿದ್ರು. ವಾಟರ್ ವಾರಿಯರ್ ಆಗಿ ಬದಲಾದ